ಗ್ವಾಲಿಯರ್ಗೆ ಬಂದು ಗ್ವಾಲಿಯರ್ ಫೋರ್ಟ್ ನೋಡಲ್ಲ ಅಂದ್ರೆ ಹಿಂಗೆ ವೆಲ್ಕಮ್ ಟು ಗ್ವಾಲಿಯರ್ ಫೋರ್ಟ್. ಈ ಗ್ವಾಲಿಯರ್ ಕೋಟೆಗೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೂ ಒಂದು ಸಂಬಂಧ ಇದೆ. ಆದರೆ ಈ ಪ್ರಾಣಿಗಳನ್ನ ಈ ಥರ ಝೂನಲ್ಲಿ ನೋಡೋದು ನನಗೆ ಮಾತ್ರ ನಿಜ ಇಷ್ಟ ಆಗಲ್ಲ. ಓಕೆ, ಈಗ ನೀವು ನೋಡ್ತಾ ಇದ್ರ ಇದು ಒಂದು ಜೈಲು. ವೆಲ್ಕಮ್ ಟು 100 ಡೇಸ್ ಪ್ರೇರಣಾ ಸೀರೀಸ್ ಡೇ 83ಗೆ. ರೈಟ್ ನಾವು ನಾನೀಗ ಗ್ವಾಲಿಯರಲ್ಲಿದ್ದೀನಿ. ಗ್ವಾಲಿಯರಲ್ಲಿ ಇವತ್ತು ನಾನು ಝೂಗೆ ಬಂದಿದ್ದೀನಿ. ಎಂಟ್ರಿ ಟಿಕೆಟ್ ಬಂದುಬಿಟ್ಟು 60 ರೂಪಾಯಿ. 60 ರೂಪಾಯಿ ಎಂಟ್ರಿ ಟಿಕೆಟ್ ತಗೊಂಡು ಬಂದು ನಾನೀಗ ಝೂನಲ್ಲಿ ಓಡಾಡೋಕ್ಕೆ ಬಂದಿದ್ದೀನಲ್ವಾ. ಸೊ ಸ್ಟಾರ್ಟಿಂಗಲ್ಲೇ ನಾನು ನೋಡ್ಬೋದು ಇಲ್ಲಿ ಆಸ್ಟ್ರಿಚ್ ಉಷ್ಟ್ರ ಪಕ್ಷಿನ ನೋಡ್ಬೋದು. ನಾವೀಗ ನೋಡ್ತಾರೆ ಈ ಉಷ್ಟ್ರ ಪಕ್ಷಿ ಬಂದ್ಬಿಟ್ಟು ಗಂಟೆಗೆ 70 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತಂತೆ. ಮತ್ತು ಇದರ ಹೈಟ್ ಬಂದ್ಬಿಟ್ಟು 8 ರಿಂದ 9 ಅಡಿ ಹೈಟ್ ಇರುತ್ತೆ. ಇದು ಕರೆಕ್ಟಾಗಿ 7 ರಿಂದ 7 ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಬಂದ್ಬಿಟ್ಟು 35 ರಿಂದ 45 ದಿನದಲ್ಲಿ ಮರಿಯಾಗೋಗ್ಬಿಡುತ್ತೆ. ಇದ್ರ ಏಜ್ ಬಂದ್ಬಿಟ್ಟು 45 ರಿಂದ 50 ವರ್ಷ ಇರುತ್ತಂತೆ ಇದ್ರ ಏಜ್ ಲೆಕ್ಕ ಹಾಕಿ. ಟೋಟಲಾಗಿ ಇಲ್ಲಿ 1 2 3 4 5 ಇದೆ ಉಷ್ಟ್ರ ಪಕ್ಷಿಗಳಲ್ಲಿ. ಈ ಉಷ್ಟ್ರ ಪಕ್ಷಿ ಅಟ್ಯಾಕ್ ಮಾಡೋ ಸ್ಕಿಲ್ ಏನು ಗೊತ್ತಾ, ಒಂದು ರೆಕ್ಕೆಲಿ ಹೊಡೆಯುತ್ತೆ, ಇನ್ನೊಂದು ಓಡ್ ಬಂದು ಕಾಲಲ್ಲಿ ಒದೆಯುತ್ತಂತೆ. ಅದ್ರ ಕಾಲು ನೋಡಿದ್ರೆ ಶಾಕ್ ಆಗ್ತೀರ ನೀವು. ಕಾಣಿಸಿದವ ನೋಡಿ ಹೆಂಗಿದೆ, ಅಲ್ಲಿ ಬರ್ತಿದ್ರು ನೋಡಿ, ಅದ್ರದ್ದು ನೋಡಿ ಕಾಲು ಹೆಂಗಿದೆ. ಮತ್ತೆ ಅಲ್ಲಿ ಸ್ವಲ್ಪ ಈ ಕಡೆ ಬಂದರೆ ಮೊಟ್ಟೆ ಇಟ್ಟಿದೆ ನೋಡಿ. ಅಲ್ಲಿ 3 ಮೊಟ್ಟೆ ಇದೆ. ಮೇ ಬಿ ಅದೇ ಇಟ್ಟಿರ್ಬೋದು. 3 ಅಲ್ಲ 4. ಉಷ್ಟ್ರ ಪಕ್ಷಿ ಮೊಟ್ಟೆ ನೋಡ್ರಿ. ನಾನೀಗ ನಿಮಗೆ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಬಟ್ ಈಗ ಅವ್ರು ಮಲಗಿದ್ದಾರೆ, ಬೇಜಾರು ಮಾಡ್ಕೊಬೇಡ್ರಿ. ಯಾರು ಅಂತ ನೋಡಿ. ಇಲ್ಲಿ ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ ರಾತ್ರಿ ಎಲ್ಲ ನಿನ್ನ ನೆನಪಲ್ಲ, ನಿದ್ದೆ ಬಂದಿಲ್ಲ. ಇಷ್ಟೊತ್ತು ಸಾಹೇಬ್ರು ಅಲ್ಲಿ ಮಲ್ಕೊಂಡಿದ್ರು, ಬೇಗ ಓಡ್ ಬಂದು ಇಲ್ಲೇನೋ ಮಾಡ್ತಾಯಿದ್ರು. ಮೇ ಬಿ ಊಟ ಏನಾದರೂ ಹಾಕ್ತಾರೆ, ಅದಕ್ಕೆ ಇಲ್ಲಿ ಬಂದಿರ್ಬೇಕದು. ಇಲ್ಲೊಂದಿದೆ ನೋಡಿ, ಅದು ಮಲ್ಕೊಂಡಿದೆ. ಆರಾಮಾಗಿ ನಿದ್ದೆ ಮಾಡ್ತಾ ಐತೆ. ನಾನು 2 ಇರೋದು ಅಂದ್ಕೊಂಡೆ. ಆ ಕಡೆ 2, ಇಲ್ಲೊಂದು ಇಕ್ಕಿದ್ದಾರೆ. ಬಟ್ ಇದು ಆ ಕಡೆ ಹೋಗೋಕ್ಕಾಗಲ್ಲ, ಓನ್ಲಿ ಸಿಂಗಲ್ಲೇ ಅಂದ್ಕೊಂತೀನಿ ಇಲ್ಲಿ. ನಾನು 10th ಮೈಸೂರು ಝೂಗೆ ಹೋಗಿದ್ದೆ. ಅದು ತುಂಬ ದೊಡ್ಡ ಝೂ, ಅಲ್ಲೆಲ್ಲ ಒಳ್ಳೊಳ್ಳೆ ಪ್ರಾಣಿಗಳನ್ನೆಲ್ಲ ನೋಡಿದ್ದೆ. ಬಟ್ ಅದೇ ಲಾಸ್ಟು. ಸದ್ಯಕ್ಕೆ ಈಗ ಗ್ವಾಲಿಯರಲ್ಲಿ ಸೆಕೆಂಡ್ ಟೈಮ್ ಎಷ್ಟೋ ವರ್ಷಗಳಾದಮೇಲೆ ಝೂನ ವಿಸಿಟ್ ಮಾಡ್ತಾ ಇದ್ದೀನಿ. ಇದು ನೋಡೋದಕ್ಕೆ ತುಂಬ ಚಿಕ್ಕದೆ, ಅಷ್ಟು ದೊಡ್ಡದೇನಲ್ಲ. ಗಾಯ್ಸ್, ಈ ಜಾಗದಲ್ಲಿ ಹಿಪ್ಪೋ ಇದ್ದಾವೆ 3, 2 ದೊಡ್ಡವು, 1 ಬೇಬಿ ಹಿಪ್ಪೋ. ಏನೋ ತಿಂತಾ ಇದಾವಲ್ಲ, ಕ್ಯಾರೆಟು ಆಲೂಗಡ್ಡೆ ಹಾಕಿದ್ದಾರೆ. ವಾವ್, ಇವುಗಳ ಜಾಗ ಇದು. ಆರಾಮಾಗಿ ಇಲ್ಲಿ ನೀರಲ್ಲಿ ಆಟ ಆಡ್ತವೆ, ಮತ್ತು ಇಲ್ಲಿ ಚೆನ್ನಾಗಿ ಏನಾದರೂ ತಿಂದು ಆರಾಮಾಗಿ ಹೋಗಲ್ಲಿ ಮಲ್ಕೊಂತವೆ. ಜಿಂಕೆಗಳು ನೋಡ್ಕೊಂಡು ಇನ್ನು ಮುಂದೆ ಹೋಗ್ತಾ ಇದ್ದೀನಿ. ನೋಡೋಣ ಇನ್ನು ಏನೇನು ಪ್ರಾಣಿ ಇಟ್ಟಿದ್ದಾರೆ ಈ ಝೂನಲ್ಲಿ ಅಂತ. ಚೆನ್ನಾಗೈತೆ ಎಕ್ಸ್ಪೀರಿಯೆನ್ಸು. ಯಾಕಂತಂದರೆ ಬೆಳಗ್ಗೆನೇ ನಾನು ಆ್ಯಕ್ಚುಲಿ ಇದು ಗ್ವಾಲಿಯರ್ ಫೋರ್ಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಗೂಗಲ್ ಮ್ಯಾಪಲ್ಲಿ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಝೂ ಐತೆ ಅಂತ ಹೇಳ್ಬಿಟ್ಟು ಗೂಗಲ್ ಮ್ಯಾಪಲ್ಲಿ ಜಸ್ಟ್ ಪ್ಲೇಸಸ್ ಎಲ್ಲ ಸರ್ಚ್ ಮಾಡ್ತಾಯಿದ್ರೆ ಝೂ ಅಂತ ತೋರಿಸ್ತು. ನಾನು ಝೂ ಐತೆ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ತುಂಬ ಚೆನ್ನಾಗೈತೆ. ಬ್ಲ್ಯಾಕ್ ಬಕ್ ಅಲ್ಲಿ ನೋಡಿದ್ರಲ್ಲ ಎಷ್ಟೊತ್ತು, ಅವನ್ನೆಲ್ಲ ಬ್ಲ್ಯಾಕ್ ಬಕ್ ಅಂತ ಕರೀತಾರೆ. ಇದರಲ್ಲಿ ಏನಿಲ್ಲ. ಗೈಸ್, ನಾನೀಗ ನಿಮಗೆ ನಮ್ಮ ಭಾರತದ ತೋಳನ ತೋರಿಸ್ತೀನಿ. ಆ ತೋಳ ಏನು ಮಾಡ್ತಾ ಇತ್ತು ಗೊತ್ತಾ? ಅದೇನು ಮಾಡ್ತಾ ಇತ್ತು ಗೊತ್ತಾ? ಸುತ್ತಾಗ್ತಾ ಇತ್ತು ಸುಮ್ಮನೆ. ನೋಡಿ, ಅದು ದಾರಿ ಮಾಡ್ಕೊಂಡಿದ್ದೆ ಕರೆಕ್ಟಾಗಿ, ಅದರಲ್ಲೇ ಓಡಾಡ್ತಾ ಇದೆ. ಅದು ಬಿಟ್ಟು ಇನ್ನೆಲ್ಲಿ ಹೋಗ್ತಾ ಇಲ್ಲ. ಮೊಸಳೆ ನೋಡ್ರಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾವೆ. ನೋಡೋದಕ್ಕೆ ಸೇಮ್ ಒಳ್ಳೆ ಸಿಮೆಂಟಲ್ಲಿ ಮಾಡ್ದಂಗಿದ್ದಾವೆ. ಬಟ್ ನಿಜನೇ ಅವು. ಹತ್ರಕ್ಕೆ ಹೋದ್ರೆ ಅವು ಆ್ಯಕ್ಟಿವ್ ಆಗ್ತವೆ. ಸದ್ಯಕ್ಕೆ ಈಗ ಸುಮ್ಮನೆ ಮಲ್ಕೊಂಡು ಇದು ಕಣ್ಣು ತೆಗ್ದೈತೆ ನೋಡ್ರಿ. ಇದು ಹೆಂಗೆ ನೋಡ್ತಾ ಇತ್ತು.
ಓಹೋ ಕಣ್ಣು ಬಿಟ್ಕೊಂಡು ನಿದ್ದೆ ಹೋಗ್ತಾವ ಅನ್ಕೊಂತೀನಿ. ಅಲ್ಲಿ ನೋಡಿ ಎಷ್ಟಿದಾವೆ ಅಲ್ಲಿ. ಇಲ್ಲೇನೋ ಬರ್ದಿದ್ದಾರೆ ಸಾಂಬಾರ್ ಡೀರ್. ಓಕೆ, ಇಲ್ಲಿ ಜಿಂಕೆಗಳನ್ನ ನೋಡ್ಬೋದು. ಸಾಂಬಾರ್ ಜಿಂಕೆ ಅಂತಾರಂತೆ ಒಂದು. ಕಾಮನ್ ರೆಡ್ ಸ್ಯಾಂಡ್ ಬೋವಾ ಅಂತೆ ಹಾವು ಹೆಸರು. ನೋಡ್ತಾ ಇದ್ರಲ್ಲ ಇದೆ, ಹೆಂಗಿದೆ ನೋಡಿ. ಇದು ತುಂಬ ಫೇಮಸ್ಸು. ಏನಕ್ಕೆ ಫೇಮಸ್ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ, ಗೊತ್ತಿದ್ರೆ ಯಾರಿಗಾದ್ರು. ಹೆಬ್ಬಾವ್ ನೋಡ್ರಿ, ಆರಾಮಾಗಿ ಮಲ್ಕೊಬಿಟ್ಟಿದ್ದಾವೆ, ಒಂದಲ್ಲ ಇರೋದಿಲ್ಲಿ. ರಸಲ್ ವೈಪರ್ ಅಂತೆ ಈ ಹಾವು ಹೆಸರು. ಸೇಮ್ ಹೆಬ್ಬಾವ್ ಇದ್ದಂಗೆ ಐತೆ ನೋಡೋದಕ್ಕೆ. ನಮ್ಮ ಭಾರತದ ಕೋಬ್ರಾ ಮಲ್ಕೊಬಿಟ್ಟಿದ್ದಾವೆ. ರೆಸಾಸ್ ಮಂಕಿನಂತೆ. ಕೋತಿಗಳಿಗೇನು ಅವಶ್ಯಕತೆನೇ ಇಲ್ಲ ಈ ಥರ ಕೇಜ್ ಹಾಕೋದು, ಆರಾಮಾಗಿ ಓಡಾಡ್ತಾ ಇರ್ತವೆ ನೋಡಿ. ನಾರ್ಮಲ್ ಕೋತಿಗಳೇ ಇವು, ಆದರೆ ಇಲ್ಲಿ ಝೂನಲ್ಲಿ ಏನಕ್ಕೆ ಇಟ್ಟಿದ್ರೆ ಗೊತ್ತಿಲ್ಲ. ಓಕೆ, ಕಂಪ್ಲೀಟಾಗಿ ಝೂ ಎಲ್ಲ ಓಡಾಡ್ಕೊಬಂದು ಈಗ ಒಂದು ಹತ್ರ ಕುತ್ಕೊಂಡಿದ್ದೀನಿ. ಝೂ ಚೆನ್ನಾಗೈತೆ. ಓಕೆ, ನನ್ನ ಅನಿಸಿಕೆ ಏನಂತಂದರೆ ಪ್ರಾಣಿಗಳನ್ನ ಈ ಥರ ಒಂದು ಜಾಗದಲ್ಲಿ ಕೂಡಾಕೋದು ಅಷ್ಟು ಕರೆಕ್ಟ್ ಅಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ ಪಾಪ ಅವು ಕಾಡುಗಳಲ್ಲಿದ್ದಾಗ ಆರಾಮಾಗಿ ಹ್ಯಾಪಿಯಾಗಿ ಓಡಾಡ್ತಾ ಇರ್ತವೆ. ಈಗ ಉಷ್ಟ್ರ ಪಕ್ಷಿನ ಇಲ್ಲಿ ತಂದಾಕಿದಾರಲ್ವ, ಅದು ಬಂದ್ಬಿಟ್ಟು ಗಂಟೆಗೆ 70 ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡುತ್ತೆ ಆಯಿತಾ. ಅದೀಗ ಇಲ್ಲಿ 70 ಮೀಟ್ರಲ್ಲಿ ಕೂಡ ಓಡಾಡೋಕ್ಕಾಗಲ್ಲ. ಇನ್ನೊಂದು ಕರಡಿ ನಾರ್ಮಲಾಗಿ ಅದು ಬೆಟ್ಟಗಳಲ್ಲಿ ಓಡಾಡ್ತಾ ಇರುತ್ತೆ. ಜೇನುತುಪ್ಪನ ಮತ್ತು ಹಳಸಲೆಣ್ಣನ ಕಿತ್ಕೊಂಡು ತುಂಬ ಚೆನ್ನಾಗಿ ತಿಂತಾ ಇರುತ್ತೆ ಮತ್ತು ಓಡಾಡ್ತಾ ಇರುತ್ತೆ ಆಯಿತಾ. ಈಗ ಅದಕ್ಕೆ ಒಂದು 100 ಮೀಟರ್ ಜಾಗನೂ ಇಲ್ಲ, ಹತ್ತೋದಕ್ಕೆ ಒಂದು ಬಂಡೆ ಇಲ್ಲ, ಏನಿಲ್ಲ, ಜಸ್ಟು ಊಟ ತಿನ್ನುತ್ತೆ, ಮಲ್ಕೊಬಿಡುತ್ತೆ. ಸಿಂಹ ಬೇಟೆ ಆಡಿ ಅದು ಮಾಂಸ ತಿನ್ನೋದು ಆಯಿತಾ. ಈಗ ಅದನ್ನ ಮಾಂಸ ತಂದು ಕೊಡ್ತಾರೆ, ಅದು ತಿಂದ್ಬಿಟ್ಟು ಸೈಲೆಂಟಾಗಿ ಕುತ್ಕೊಂಡಿರುತ್ತೆ. ಈಗ ಅಲ್ಲಿ ನೋಡ್ತಾ ಇದ್ದೀನಿ, ಸಖತ್ ಬೇಜಾರಾಗುತ್ತೆ. ಹಿಂಗೆ ಪ್ರಾಣಿಗಳು, ಗಿಳಿನೂ ಅಷ್ಟೇ. ಗಿಳಿ ಒಂದು ಮರದಿಂದ ಒಂದು ಮರಕ್ಕೆ ಹಾರ್ಕೊಂಡು ಹ್ಯಾಪಿಯಾಗಿ ಅವು ಎಷ್ಟು ಚೆನ್ನಾಗಿರ್ತವೆ. ನಮ್ಮ ಹಳ್ಳಿಗಳ ಕಡೆ ಹೋದಾಗ ಗಿಣಿಗಳು ಸಾಯಂಕಾಲದೊತ್ತು ಆ ಮನೆಗೆ ರಿಟರ್ನ್ ಬರಬೇಕಾದ್ರೆ ಅವು ಕೂಗೇ ಎಷ್ಟು ಚೆನ್ನಾಗಿರುತ್ತೆ. ಆಗಲೇ ನಾನು ನಿಮ್ಗೆ ಹೇಳಿದ್ನಲ್ಲಿ ಯಾವುದೋ ಗಿಳಿ ಜೋರಾಗಿ ಕೂಗ್ತಾಯಿತ್ತೆ ಅಂತ, ಅದು ಖುಷಿಗೆಲ್ಲ ಕೂಗ್ತಾ ಇರೋದು, ತುಂಬ ಬಾಧೆಯಿಂದ ಕೂಗ್ತಾ ಇರೋದು. ಅಂದರೆ ಅವು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತವೆ ಆಯಿತಾ, ಇಲ್ಲಿ ಬಿಡೋದಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಝೂ ಇದ್ದಾವೆ. ನನ್ನ ಅನಿಸಿಕೆ ಹಂಗೆ ಅನ್ನಿಸ್ತು, ಪ್ರಾಣಿಗಳು ಯಾವತ್ತೇ ಆಗಲಿ ಹ್ಯಾಪಿಯಾಗಿ ಅವು ಕಾಡಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ. ನೋಡೋದಕ್ಕೆ ಖುಷಿಯಾಗುತ್ತೆ. ಆದರೆ ಅವುಗಳ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ಅವು ಕಾಡಲ್ಲಿರೋದೇ ಬೆಸ್ಟು. ಮೊದಲೆಲ್ಲ ಮನುಷ್ಯ ಕಾಡಿಗೆ ಹೋಗ್ತಿದ್ದ ಪ್ರಾಣಿಗಳು ನೋಡೋದಕ್ಕೆ. ಈಗ ಕಾಡು ಪ್ರಾಣಿಗಳೇ ತಂದು ನಾವು ಇಲ್ಲಿ ಝೂ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ, ಪ್ರಾಣಿಗಳೇ ನಾವು ನೋಡ್ಬೋದು ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಓವರಾಲಾಗಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಆದರೆ ಈ ಪ್ರಾಣಿಗಳನ್ನ ಈ ಥರ ಝೂನಲ್ಲಿ ನೋಡೋದು ನನಗೆ ಮಾತ್ರ ನಿಜ ಇಷ್ಟ ಆಗಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಸಿಂಹ ಅನ್ನೋದು ಕಾಡಿನ ರಾಜ. ಅದು ಕಾಡಲ್ಲಿದ್ದರೆ ಇಡೀ ಕಾಡನ್ನೇ ಅದು ಒಂಥರ ಕಿಂಗ್ ಥರ ರೂಲ್ ಮಾಡುತ್ತೆ. ಇಲ್ಲಿ ನೋಡಿ ಏನು ಮಾಡ್ತಾಯಿದೆ ಪಾಪ, ಅದೊಂದೇ ಇರೋದು, ಸುಮ್ಮನೆ ಕೂತ್ಕೊಂಡೈತೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಮಹಿಳೆ. ಇವತ್ತು ನಾನು ಅವರ ಒಂದು ಸಮಾಧಿ ಹತ್ರ ಬಂದಿದ್ದೇನೆ.
1858ರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬ್ರಿಟಿಷರ ವಿರುದ್ಧ ಗ್ವಾಲಿಯರ್ ಯುದ್ಧ ಭೂಮಿಯಲ್ಲಿ ಹೋರಾಡಿ ವೀರಮರಣ ಹೊಂದ್ತಾರೆ. ಅವರು ಕೊಟ್ಟಂತಹ ಧೈರ್ಯ, ದೇಶಭಕ್ತಿ, ಮಹಿಳಾ ಶಕ್ತಿ ಇವತ್ತಿಗೂ ನಮಗೆ ಗುರ್ತು ಬರುತ್ತೆ. ಗ್ವಾಲಿಯರ್ಗೆ ಬಂದು ಗ್ವಾಲಿಯರ್ ಫೋರ್ಟ್ ನೋಡಲ್ಲ ಅಂದ್ರೆ ಹಿಂಗೆ. ವೆಲ್ಕಮ್ ಟು ಗ್ವಾಲಿಯರ್ ಫೋರ್ಟ್. ಈ ಕೋಟೆ ದಾರಿಲಿ ನಡ್ಕೊಂಡು ಬರ್ತಾ ಇದ್ರೆ ಸ್ಟಾರ್ಟಿಂಗೇ ಸಿಗೋದು ನಮಗೆ ಚತುರ್ಭುಜ ಟೆಂಪಲ್ ಅಂತ ಹೇಳ್ತಾರೆ. ಇದನ್ನು ಭಗವಂತ ವಿಷ್ಣುಗೆ ಡೆಡಿಕೇಟೆಡ್ ಆಗಿ ಕಟ್ಟಿರೋ ಒಂದು ದೇವಸ್ಥಾನ ಇದು. ನೀವೀಗ ನೋಡ್ತಾ ಇರೋ ಈ ಕೋಟೆ ಬಂದ್ಬಿಟ್ಟು ಸುಮಾರು 1500 ವರ್ಷಗಳ ಹಳೆಯ ಕೋಟೆ ಅಂತ ಹೇಳ್ತಾರೆ. ಇದನ್ನು ಗುರ್ಜರ ಪ್ರತಿಹಾರರು, ತೋಮರು, ಮೊಘಲರು, ಮರಾಠರು ಸುಮಾರು ಜನ ಈ ಕೋಟೆನ ಆಳ್ತಾರೆ. ಇದರಲ್ಲಿ ಮೇಯ್ನಾಗಿ ಮಾನ್ಸಿಂಗ್ ಅನ್ನೋರು ಈ ಕೋಟೆನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾರೆ. ನೀವು ನಮ್ಮ ಇಂಡಿಯಾದಲ್ಲಿ ಯಾವ ಕೋಟೆಗೆ ಹೋದ್ರೂ ಕೂಡ ಆ ಕೋಟೆಗೆ ದಾರಿ ಸ್ಟ್ರೈಟಾಗಿರಲ್ಲ, ಒಂಥರ ಹಾವು ಹೋದಂಗಿರುತ್ತೆ. ಈಗ ನೋಡಿ, ಅಲ್ಲಿಂದ ಹಿಂಗೆ ಹೋಗಿ ಮತ್ತು ಲೆಫ್ಟ್ಗೆ ಹೋಗ್ಬೇಕು, ಮುಂದೆ ಹೋಗಿ ರೈಟ್ಗೆ ಹೋಗ್ಬೇಕು. ಮತ್ತು ಇಲ್ಲಿ ನೋಡಿ ಯಾವುದೋ ಒಂದು ವಿಗ್ರಹ ಐತೆ, ಇದನ್ನೆಲ್ಲ ಹೊಡೆದಾಕಿದ್ದಾರೆ. ಇದು ಯಾವಾಗ ಆಯಿತು ಅಂದರೆ ಬ್ರಿಟಿಷರು ಇದ್ರ ಮೇಲೆ ದಾಳಿ ಮಾಡ್ತಾರೆ, ಆವಾಗ ಈ ವಿಗ್ರಹಗಳು ಎಲ್ಲ ಹೊಡೆದಾಕಿದ್ದಾರೆ. ನೋಡಿ, ಏನೂ ಇಲ್ಲ ಈಗ ಅಲ್ಲಿ. ನೋಡಿ, ನಾನು ಬಂದಿದ್ದು ಅಲ್ಲಿಂದ ಹಂಗೆ ಬಂದು ಹಿಂಗೆ ಸುತ್ತ ಹಾಕ್ಕೊಂಡು ಮತ್ತೆ ಹಿಂಗೆ ಬಂದು ಹಿಂಗೆ ಸುತ್ತ ಹಾಕ್ಕೊಂಡು ಈಗ ಸೀದಾ ಮೇಲ್ಗಡೆ ಹೋಗ್ತಾಯಿದ್ದೀನಿ. ಈ ಥರ ಏನಕ್ಕೆ ಮಾಡ್ತಾರೆ ಅಂದರೆ ಶತ್ರುಗಳು ಡೈರೆಕ್ಟಾಗಿ ಬಂದು ದಾಳಿ ಮಾಡೋಕ್ಕೆ ಈಸಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಹಂಗೆ ಸುತ್ತ ಹಾಕೊಂಬರೋಷ್ಟೊತ್ತಿಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಮೇಲೆ ಮತ್ತೆ ದಾಳಿ ಮಾಡಾಕ್ತಾರೆ. ಕೋಟೆ ಮೇಲೆ ಎಂಥ ಭಯಂಕರವಾದ ಮಳೆ ಬಂದರೂ ಕೂಡ ಆ ನೀರೆಲ್ಲೂ ನಿಂತ್ಕೊಂಡಂಗೆ ಈಸಿಯಾಗಿ ಒಂಥರ ನೀರು ಹೋಗೋದಕ್ಕೆ ದಾರಿ ಮಾಡಿದ್ದಾರೆ, ಚರಂಡಿ ವ್ಯವಸ್ಥೆ. ಈ ಜಾಗದಲ್ಲಿ ಎಷ್ಟು ದೊಡ್ಡ ದೊಡ್ಡ ಪಿರಂಗಿ ಇಟ್ಟಿದ್ದಾರೆ ನೋಡಿ. ಇವೆಲ್ಲ ಬ್ರಿಟಿಷ್ ಯೂಸ್ ಮಾಡ್ತಿದ್ದ ಪಿರಂಗಿಗಳು. ಎರಡು ಇಟ್ಟಿದ್ದಾರೆ ಅಷ್ಟೇ. ಮಾನ್ಸಿಂಗ್ ಪ್ಯಾಲೇಸ್ ಲೆಫ್ಟ್ ಸೈಡು ಟಿಕೆಟ್ ತೊಗೊಂಡು ಹೋಗ್ಬೇಕು. ಸದ್ಯಕ್ಕೆ ಹೀಗೆ ಮುಂದೆ ಹೋಗ್ಬಿಡ್ತೀನಿ, ಏನಾಯ್ತು ಅಂತ ನೋಡೋಣ. ನೋಡ್ರಪ್ಪ, ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ನಮ್ಮ ಇಂಡಿಯನ್ಸ್ಗೆ 20 ರೂಪಾಯಿ ಅಂತೆ, ಫಾರಿನರ್ಸ್ಗೆ 400 ರೂಪಾಯಿ. ಅದೇ ನಾವೇನಾದರೂ ಫೋಟೋಗ್ರಫಿನೋ ವಿಡಿಯೋಗ್ರಫಿನೋ ಮಾಡ್ತೀವಿ ಅಂದರೆ ಹತ್ತತ್ರ 400 ರೂಪಾಯಿ ಕೊಡಬೇಕು ನಾನು ವಿಡಿಯೋ ಮಾಡೋದಕ್ಕೆ. ನೋಡೋಣ ಏನಂತಾರ. ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 20 ರೂಪಾಯಿ ಅಷ್ಟೇ. ವೀಡಿಯೋಗ್ರಫಿಗೆ ಏನಾದರೂ ಟಿಕೆಟ್ ತೊಗೋಬೇಕಂತ ಕೇಳಿದೆ, ಏನು ಅವಶ್ಯಕತೆ ಇಲ್ಲ, ಹೋಗು ಅಂತಂದರು. ಸೊ ಖುಷಿ ಆಯಿತು. 400 ರೂಪಾಯಿ ಕೊಟ್ಟೆ ಎಲ್ಲಪ್ಪ ಹೋಗೋದು ಅಂತ. ಯಾಕಂತಂದರೆ ಈ ಸೀರೀಸು ಕಂಪ್ಲೀಟ್ ಆದಂಗೆಲ್ಲ ನನ್ನ ಬಜೆಟ್ ಕೂಡ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡ್ಬೇಕಲ್ವ. ವಾವ್, ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೆ ವ್ಯೂ, ಸೂಪರ್. ಈ ಗ್ವಾಲಿಯರ್ ಕೋಟೆಗೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೂ ಒಂದು ಸಂಬಂಧ ಇದೆ. ಏನಂತಂದರೆ ಅವರು ಝಾನ್ಸಿಯಿಂದ ಇಲ್ಲಿಗೆ ಡೈರೆಕ್ಟಾಗಿ ಬರ್ತಾರೆ. ಈ ಕೋಟೆಗೆ ಬಂದುಬಿಟ್ಟು ಅವರು ಮತ್ತು ಅವ್ರ ಟೀಮಿಂದ ಈ ಕೋಟೆನ ಕ್ಯಾಪ್ಚರ್ ಮಾಡಿ ಅವರು ಅದಿಂದಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನು ನೋಡಿ ಬ್ರಿಟಿಷರಿಗೆ ಹೊಟ್ಟೆ ಉರಿ ಬಂದು, ಯಾಕೆ ಹೊಟ್ಟೆ ಉರಿ ಬರುತ್ತೆ ಅಂತಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಸ್ವತಂತ್ರವಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಅದನ್ನು ತಡ್ಕೊಳಕ್ಕಾಗದೆ ಬ್ರಿಟಿಷರು ಬಂದುಬಿಟ್ಟು ಡೈರೆಕ್ಟಾಗಿ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಈ ಕೋಟೆನ ವಶಪಡಿಸ್ಕೊಬಿಡ್ತಾರೆ. ಓಕೆ, ಈಗ ನೀವು ನೋಡ್ತಾ ಇದ್ರ ಇದು ಒಂದು ಜೈಲು. ಈಗ ನೀವು ನೋಡಿದ್ರೆ ಅನ್ಸುತ್ತೆ ಏನೆಲ್ಲ ಫುಲ್ ಓಪನ್ ಆಗೈತೆ ಅಂತ. ಬಟ್ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಕಂಪ್ಲೀಟಾಗಿ ಇಲ್ಲೆಲ್ಲ ಬಾಗಿಲಿರ್ತಿದ್ವು ಅಂತ. ಈಗ ನೋಡ್ತೀರಾ, ಇಲ್ಲಿ ಬಾಗಿಲಿರ್ತಿದ್ವು. ಇಲ್ಲಿ ಮಾತ್ರ ಕೈದಿಗಳನ್ನ ಇಡ್ತಾಯಿದ್ರು. ಈ ಜಾಗದಲ್ಲಿ ಇಷ್ಟಿರ್ತಿದ್ವು ಅಂತೆ. ಬಟ್ ಇವು ರೀಸೆಂಟ್ ಟೈಮು, ಆಗಿನ ಕಾಲದವಲ್ಲ. ನೋಡಿ ಹೆಂಗೈತೆ. ಮತ್ತು ಇಲ್ಲಿ ನೋಡ್ತಿದ್ರಲ್ಲ, ಇಷ್ಟು ಜಾಗ ಇರೋದು ಒಬ್ಬೊಬ್ಬರಿಗೆ. ಅಂದರೆ ಇದು ಸ್ವಲ್ಪ ಅಫಿಷಿಯಲ್ ಜೈಲ್ ಇದ್ದಂಗೆ. ಅಂದರೆ ರಾಜುಗಳು ಏನಾದರೂ ತಪ್ಪು ಮಾಡಿದ್ರು ಕೂಡ ಅವ್ರನ್ನೂ ಕೂಡ ಇಲ್ಲಿ ಇಡ್ತಿದ್ರಂತೆ. ಆ ಥರದ ಜೈಲಿದು. ನೋಡಿ ಜೈಲಿನ ಗೇಟ್ ಹೆಂಗೈತೆ, ಎಷ್ಟು ಗಟ್ಟಿಯಾಗೈತೆ. ಈ ಜೈಲು ಆಪೋಸಿಟ್ಟೇ ನಮಗೆ ಕರಣ್ ಮಹಲ್ ಇರುತ್ತೆ. ಇದು ಬಂದ್ಬಿಟ್ಟು ರಾಜ ಮಾನ್ಸಿಂಗ್ ಅವರ ಅಪ್ಪನ ಹೆಸರು ಮೇಲಿರೋ ಒಂದು ಮಹಲು. ಇಲ್ಲೇನೋ ಅಂಡರ್ಗ್ರೌಂಡ್ ಇದ್ದಂಗೆ ಐತೆ, ಹೋಗ್ಬೋದಾ ಒಳಗಡೆ? ನೋಡೋಣ. ಕರಣ್ ಮಹಲ್ ಒಳಗಡೆ ಇದು ಅಂಡರ್ಗ್ರೌಂಡ್ ಅಂತೆ. ಓ,
ಓ ಮೈ ಗಾಡ್ ಹೆಂಗೈತೆ ನೋಡ್ರಿ. ಇದೇನು ಗೊತ್ತಾಗಲಿಲ್ಲ, ಎಷ್ಟು ಜಾಗ ಐತೆ. ಪಿಲ್ಲರ ಇದು, ಮೇ ಬಿ ಇದು ಪಿಲ್ಲರು. ಇದೆಲ್ಲ ಜಾಗ ಹೆಂಗಿರುತ್ತೆ, ಭಯ ಆಗುತ್ತಪ್ಪ ಓಡಾಡೋದಕ್ಕೆ. ಮೇಲ್ಗಡೆ ಮಹಲ್ಲು, ಕೆಳಗಡೆ ಅಂಡರ್ಗ್ರೌಂಡ್ ಇದು. ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೆ ಕರಣ್ ಮಹಲು. ನಾನು ಹೋಗಿದ್ದು ಒಳಗಡೆ ಅಲ್ಲಿ ನೋಡ್ಕೊಂಡು ಈಗ ಮೇಲ್ಗಡೆ ಬಂದಿದ್ದೀನಿ. ವಾವ್, ಸಖತ್ತಾಯ್ತು ನೋಡೋದಕ್ಕೆ. ಮೇಲ್ಗಡೆ ಕೂಡ ಹೋಗ್ಬೋದು, ದಾರಿ ಇದ್ದಂಗೆ ಐತೆ. ಇದೆಲ್ಲ ರೀಸೆಂಟಾಗಿ ಇವರು ಸಿಮೆಂಟಲ್ಲಿ ಪ್ಲಾಸ್ಟಿಂಗ್ ಎಲ್ಲ ಮಾಡಿದ್ದಾರೆ, ಯಾಕಂತಂದರೆ ಕಾಪಾಡ್ಕೋಬೇಕಲ್ವ ಹಳೆ ಕಾಲದ್ದು. ಗಾಯ್ಸಿಗ ನಾನು ನಿಂತಿರೋದು ಕರಣ್ ಮಹಲ್ಗಿರೋ ಒಂದು ಬಾಲ್ಕನಿ ಅಂತಿದ್ದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿಂದ ನಿಂತ್ಕೊಂಡ್ರೆ ಕಂಪ್ಲೀಟಾಗಿ ಗ್ವಾಲಿಯರೆಲ್ಲ ಕಾಣಿಸುತ್ತೆ. ಇಷ್ಟೇ ಇರೋದು ಜಾಗ, ಜಾಸ್ತಿ ಇಲ್ಲ, ಇಷ್ಟೇ ಇರೋದು. ಹಿಂಗೆ ಬಂದು ನೋಡಿದ್ರೆ ಗ್ವಾಲಿಯರೆಲ್ಲ ಕಾಣುತ್ತೆ. ಅಲ್ಲಿ ನೋಡ್ತಾ ಇದ್ರೆ ಅದು ಜೋಹರ್ ಕುಂಡ್, ಅದ್ರ ಬಗ್ಗೆ ಅಲ್ಲಿ ಹೋದಾಗ ಹೇಳ್ತೀನಿ. ಈ ಮಹಲ್ ಒಳಗಡೆ ಇನ್ನೊಂದು ಅಂಡರ್ಗ್ರೌಂಡ್ ದಾರಿ ಐತೆ, ಇದೆಲ್ಲಿಗೆ ಹೋಗುತ್ತೆ ನೋಡೋಣ. ಓಹೋ, ವಾವ್, ಎಷ್ಟು ತಣ್ಣಗೈತೆ ಗೊತ್ತಾ ಇಲ್ಲಿ. ಈ ಕಡೆ ಎಲ್ಲಿ ಹೋಗ್ತಾ ಇರೋ ಗೊತ್ತಿಲ್ಲ ದಾರಿ. ನಾನು ಇಷ್ಟೊತ್ತು ಮೇಲ್ಗಡೆ ಇದ್ನಲ್ವ, ಈಗ ಇನ್ನೊಂದು ಅಂಡರ್ಗ್ರೌಂಡಲ್ಲಿ ಬಂದಿದ್ದೀನಿ. ಈ ಜಾಗದಲ್ಲಿ ನಾವು ಅವರು ನೀರು ಸ್ಟೋರ್ ಮಾಡ್ಕೊಂತಿದ್ದ ಜಾಗ ನೋಡ್ಬೋದು. ಮತ್ತು ಇದು ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಮತ್ತು ಇಲ್ಲಿಂದ ನೀರು ಹೋಗೋದಕ್ಕೆಲ್ಲ ದಾರಿ ಮಾಡಿದ್ದಾರೆ. ಮೇ ಬಿ ಇದು ಅವರು ಸ್ನಾನ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಂಥ ಜಾಗ ಅನ್ಕೊಂತೀನಿ. ನೋಡಿ ಹೆಂಗೈತೆ. ಹಿಂಗೆ ಒಳಗಡೆ ಬಂದರೆ ಮೇಲ್ಗಡೆಯಿಂದ ಲೈಟ್ ಇದೊಂದೇ ಇರೋದು, ಯಾಕಂತಂದರೆ ಇಲ್ಲಿ ಲೈಟ್ ಬೇಕಲ್ವ. ಮತ್ತು ಈ ಕಡೆ ಬಂದು ಇದೇನು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಹೈಲೈಟ್ ಏನು ಗೊತ್ತಾ, ನೋಡಿ ಇಲ್ಲಿ ಕಾಣಿಸ್ತಿದೆ, ಪೈಪ್ ಐತೆ. ಆಗಿನ ಕಾಲದಲ್ಲಿ ಅವರು ಎಷ್ಟು ಕ್ಲೀನಾಗಿ ನೀರು ಬರೋದಕ್ಕೆ ಈ ಜಾಗ ಎಲ್ಲ ಮಾಡ್ಕೊಂಡವ್ರೆ. ಈ ಕಡೆ ಇದೇನು ಅಂತಲೂ ಗೊತ್ತಿಲ್ಲ. ಎಲ್ಲ ಒಂಥರ ಫುಲ್ ಎಲ್ಲ ಅಂಡರ್ಗ್ರೌಂಡ್, ಇನ್ನೂ ಒಳಗಡೆ ಹೋಗ್ಬೋದು. ಹಿಂಗೆ ಎಲ್ಲ ಏನೋ ಬಾಟ್ಲೆಲ್ಲ ಬಿಸಾಕಿದ್ದಾರೆ. ಎಷ್ಟು ಓಡಾಡೋರು ಕೂಡ ಐತಿ ಇಲ್ಲಿ. ಈಗ ಗಾಳಿ ಹೆಂಗೆ ಬರ್ತದೆ ಗೊತ್ತಾ, ತಣ್ಣಗೆ. ಮೇಲ್ಗಡೆ ಫುಲ್ಲು ಬಿಸಿಲಿಗೆ ಒಂಥರ ಸೆಕೆ ಅನಿಸುತ್ತೆ, ಇಲ್ಲಿ ಒತ್ತಿದ ತಕ್ಷಣ ನಮಗೆ ಫುಲ್ ತಣ್ಣಗೆ ಅನಿಸುತ್ತೆ. ಓ ಗಾಯ್ಸ್, ಇಲ್ಲಿ ನೋಡಿ ಏನೆಲ್ಲ ಟೆಕ್ನಾಲಜಿ ಇದು. ನೀರು ಎಲ್ಲಿಂದ ಬರ್ತಿದ್ವು, ನೀರು ಬಂದಿದ್ದವು ಇಲ್ಲಿ ತುಂಬಿ ಹಿಂಗಾಸಿ ಸೀದಾ ಹೋಗಿ ಎಲ್ಲಿಗೆ ಹೋಗ್ತಿದ್ವು, ಕೋಟೆಯಿಂದ ಹೊರಗಡೆ ಹೋಗ್ತಾಯಿದ್ವು. ಆಯಿತಾ, ಮೇ ಬಿ ಇದು ವಾಟರ್ ಸ್ಟೋರ್ ಮಾಡ್ಕೊಳ್ಳೋಕ್ಕಿರೋಂಥ ಜಾಗ ಅನ್ಕೊಂತೀನಿ. ಇಲ್ಲಿ ನೀರು ತುಂಬಿ ಅಲ್ಲಿಂದ ಬಂದು ಇದೆಲ್ಲ ತುಂಬ್ಕೊಬಿಟ್ಟು ಇಲ್ಲಿ ಎಕ್ಸಸ್ ಆಗಿದ್ದು ವಾಟ್ರೆಲ್ಲ ಹಿಂಗೆ ಬಂದು ಸೀದಾ ಹೊರಗಡೆ ಹೋಗುತ್ತೆ. ಇನ್ನು ಇಲ್ಲಿ ಮೇಲ್ಗಡೆ ಬಂದರೆ ಇದು ಗೊತ್ತಲ್ಲ, ನಿಜ ಇದು ನೋಡೋದಕ್ಕೆ ಈ ಮಹಲ್ಲು ಮೇಲ್ಗಡೆ ಓಡಾಡ್ಕೊಂಡು ಬಂದುಬಿಡೋದು ಅನ್ಕೋಬೋದು. ಆದರೆ ಒಳಗಡೆ ಎಷ್ಟು ರೂಮ್ ಇದಾವೋ, ಎಲ್ಲೆಲ್ಲಿ ಓಡಾಡ್ಕೊಬಂದು ನನಗೆ ಗೊತ್ತಿಲ್ಲ. ಫುಲ್ ಕನ್ಫ್ಯೂಸ್ ಆಗೋದೆ. ನಾನು ಅಲ್ಲಿಂದ ಬಂದಿದ್ದು ಇಲ್ಲಿ ಹಿಡಿದಿದ್ದೀನಿ ಈಗ. ಗಾಯ್ಸಿನ ಅಲ್ಲಿ ದೂರದಲ್ಲಿ ನೋಡ್ತಾ ಇರೋದು ಅದು ಬ್ರಿಟಿಷ್ ಕಾಲದಲ್ಲಿ ಅವರು ಗನ್ನು ಮತ್ತು ಅವರು ವೆಪನ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ದಂಥ ಒಂದು ಫ್ಯಾಕ್ಟ್ರಿ, ಅದು ಬ್ರಿಟಿಷ್ ಕಾಲದ್ದು. ಇನ್ನು ಮುಂದೆ ಜೋಹಾರ್ ಕುಂಡ್ ಅಂತ ಐತೆ. ಈಗ ನೀವು ನೋಡ್ತಾ ಇದ್ರೆ ಇದನ್ನು ಜೋಹಾರ್ ಕುಂಡ್ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಇದನ್ನು ನಾರ್ಮಲಾಗಿ ಇಲ್ಲಿ ನೀರನ್ನ ಸ್ಟೋರ್ ಮಾಡ್ಕೊಂಡು ಕೋಟೆಯಲ್ಲಿರೋ ಎಲ್ಲ ಪ್ಯಾಲೇಸ್ಗೂ ಕೂಡ ನೀರು ಇಲ್ಲಿಂದ ಕಳಿಸ್ಕೊತಾಯಿದ್ರು. ಕ್ರಿಸ್ತಶಕ 1232ರಲ್ಲಿ ಯಾವಾಗ ಮೊಘಲರು ಬಂದು ಈ ಕೋಟೆ ಮೇಲೆ ದಾಳಿ ಮಾಡ್ತಾರೋ ಆವಾಗ ರಜಪೂತ ರಾಜಮನೆತನದ ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ಟು ಈ ಕುಂಡದಲ್ಲಿ ಅವರು ಬೆಂಕಿಗೆ ಆಹುತಿ ಆಗ್ತಾರೆ. ನಾನು ನಿಮಗೆ ಪದ್ಮಾವತಿ ಜೋಹಾರ್ ಕುಂಡಿಗೆ ಆಹುತಿ ಆಗಿರೋ ಜಾಗ ತೋರಿಸೋದ್ನಲ್ಲ, ಅಲ್ಲಿ ಈ ಥರ ಕುಂಡಿಲ್ಲ, ಅದನ್ನೆಲ್ಲ ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದ್ದಾರೆ. ಬಟ್ ಈ ಕೋಟೆಲ್ಲಿ ನಾವು ನೋಡ್ಬೋದು ಹಿಂಗಿರುತ್ತೆ ಜೋಹಾರ್ ಕುಂಡ್ ಅಂತಂದರೆ. ಆಗಿನ ಕಾಲದಲ್ಲಿ ಅವರು ನಂಬಿದ್ದು ಇಷ್ಟೇ, ಮಾನ ಮತ್ತು ಆತ್ಮಗೌರವಕ್ಕಿಂತ ಪ್ರಾಣ ಏನಷ್ಟು ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಅವರು ಶತ್ರುಗಳ ಕೈಗೆ ಸಿಗದಂಗೆ ಈ ಥರ ಬೆಂಕಿಗೆ ಆಹುತಿ ಆಗ್ತಾಯಿದ್ರು. ಈಗ ನೀವು ನೋಡ್ತಾ ಇದ್ರೆ ಇದನ್ನು ಜಹಾಂಗೀರ್ ಮಹಲ್ ಅಂತ ಹೇಳ್ತಾರೆ.
ಈಗ ನಾವು ನೋಡ್ತಾ ಇದ್ದೀವಲ್ಲ ಈ ಜಹಾಂಗೀರ್ ಮಹಲು, ಇದು ಮೊಘಲರ ಕಾಲದಲ್ಲಿ ಕಟ್ಟಿರೋ ಒಂದು ಮಹಲ್. ಇದು ನಿಜವಾಗ್ಲೂ ಎಷ್ಟು ನೋಡಿದ್ರು ಕೂಡ ಸಾಲದು, ಅಷ್ಟು ದೊಡ್ಡ ಮಹಲ್ ಇದು. ನಾನು ಸುತ್ತ ಹಾಕೊಂಡು ಬಂದೆ, ಮಧ್ಯದಲ್ಲಿ ಒಂದು ಜಾಗ ಐತೆ, ಅಲ್ಲಿ ವಾಟರ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸೇಮ್ ಜೋಹಾರ್ ಕುಂಡ್ ಥರನೇ ಐತೆ. ಇನ್ನು ಹಿಂಗೆ ಮುಂದೆ ಹೋದರೆ ಆಲ್ಮೋಸ್ಟ್ ಎಕ್ಸಿಟ್ ಹೋಗ್ತಾ ಇದ್ದೀನಿ ಮೇ ಬಿ. ಇನ್ನು ಕೊನೆಯದಾಗಿ ಈ ಜಾಗದಲ್ಲಿ ಒಂದು ಶಿವನ ದೇವಸ್ಥಾನ ಐತೆ, ದರ್ಶನ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀನಿ. ಓಕೆ ಗಾಯ್ಸ್, ಈಗ ನಾನು ರಾಜ ಮಾನ್ ಸಿಂಗ್ ಅವರ ಒಂದು ಅರಮನೆ ಒಳಗಡೆ ಬಂದಿದ್ದೀನಿ. ಗೈಸ್, ಕೋಟೆಯಿಂದ ಹಿಂಗೆ ಕೆಳಗಡೆ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಿದ್ಧಾಚಲ ಅಂತ ಕರೀತಾರಂತೆ ಈ ಜಾಗನ. ಇಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ಸುಮಾರು ಸ್ಟ್ಯಾಚ್ಯೂಗಳನ್ನ ಕೆತ್ತಿದ್ದಾರೆ. ಅದು ಹೆಂಗೆ ಕೆತ್ತಿದ್ದಾರೆ ನೋಡಿ, ವಾವ್.